ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ನಮ್ಮ ಮಕ್ಕಳಿಗೆ ಕೆಟ್ಟ ಕೆಟ್ಟ ಪದಗಳಿಂದ ಬೈಯಬಾರದು. ಯಾಕೆ ಗೊತ್ತಾ? ಯಾಕೆ ಎಂಬುದನ್ನು ಇಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಮಕ್ಕಳಿಗೆ ನಡವಳಿಕೆ ಕಲಿಸುವುದು ಒಂದು ದೊಡ್ಡ ಜವಾಬ್ದಾರಿಯೇ ಸರಿ. ಇದಕ್ಕೆ ಅತ್ಯಂತ ತಾಳ್ಮೆ ಹಾಗೂ ಸಂಕೀರ್ಣವಾದ ಕಾರ್ಯ ಇದಾಗಿರುತ್ತೆ. ಕೆಲವೊಮ್ಮೆ ಪೋಷಕರು ತಮ್ಮ ತಾಳ್ಮೆಯನ್ನು ಕಳೆದುಕೊಂಡು ಬಾಯಿಗೆ ಬಂದಂತೆ ಬೈಯುತ್ತಾರೆ. ಹೀಗೆ ಮಾಡುವುದು ತಪ್ಪು ಎಂದೇ ಹೇಳ್ಬೋದು. ಯಾಕೆ ಅಂತ ನೋಡೋದಾದರೆ, ನಾವು ಕೋಪಗೊಂಡಿರುವಾಗ, ನಾವು ಮತ್ತು ನಮ್ಮ ಮಗು ಇಬ್ಬರು ಕೋಪಗೊಂಡಿದ್ದಾಗ ಯಾವುದೇ ಕಾರಣಕ್ಕೂ ಶಿಸ್ತನ್ನು ಕಲಿಸಲು, ಬುದ್ಧಿ ಹೇಳಲು ನಾವು ಹೋಗಬಾರ್ದು. ಅದು ಪರಿಸ್ಥಿತಿಯನ್ನು ತೀರಾ ಹದಗೆಡಿಸುತ್ತೆ. ಅಂಥ ಸಂದರ್ಭದಲ್ಲಿ ಪರಿಸ್ಥಿತಿಯನ್ನು ನಿಯಂತ್ರಿಸಲು ತಾಳ್ಮೆ ತಂದುಕೊಳ್ಬೇಕಾಗತ್ತೆ. ಹಾಗೆ ಗೌರವ. ಹೆಚ್ಚಿನ ಪೋಷಕರು ಮಕ್ಕಳು ತಮಗೆ ಗೌರವ ಕೊಡಬೇಕೆಂದು ಬಯಸ್ತಾರೆ. ಆದರೆ ನೆನಪಿಡಿ, ಗೌರವವು ಕೊಟ್ಟು ತೆಗೆದುಕೊಳ್ಳುವುದು. ನೀವು ಮಕ್ಕಳನ್ನು ಬೈಯುವುದು, ಗೇಲಿ ಮಾಡೋದು, ಬಾಯಿಗೆ ಬಂದಂತೆ ಬೈದು ಅವರಿಂದ ಗೌರವವನ್ನು ಬಯಸುವುದು ತಪ್ಪು. ಅದು ಸಾಧ್ಯ ಕೂಡ ಆಗೋದಿಲ್ಲ. ಉದಾಹರಣೆಗೆ, ನೀವು ಕೆಲಸ ಮಾಡುವ ಸ್ಥಳದಲ್ಲಿ ಅಥವಾ ಹೊರಗಡೆ ಭಿನ್ನಾಭಿಪ್ರಾಯವನ್ನು ಪರಿಹರಿಸಲು ಹೇಗೆ ಬಯಸುತ್ತೀರೋ ಹಾಗೆಯೇ ಮಗುವೊಂದಿಗೆ ವ್ಯವಹರಿಸಿ. ಅವರ ಮಟ್ಟಕ್ಕಿಳಿದು ತಾಳ್ಮೆಯಿಂದ ದೃಢವಾಗಿ ಚರ್ಚಿಸಿ. ವಿವರಣೆ ನೀಡಬೇಡಿ. ನಿಮ್ಮ ಮಗುವಿನ ಅನುಚಿತ ವರ್ತನೆಯ ಬಗ್ಗೆ ಸುದೀರ್ಘವಾದ ಮತ್ತು ವಿವರವಾದ ವಿವರಣೆಯನ್ನು ನೀಡುವುದು ಒಳ್ಳೆಯದಲ್ಲ. ಮಕ್ಕಳೊಂದಿಗೆ ಏನು ತಪ್ಪಾಗಿದೆ ಮತ್ತು ಉತ್ತಮ ಆಯ್ಕೆಗಳಿಗೆ ಕಾರಣವಾಗಬಹುದಾದ ಸಂಭವನೀಯ ಸನ್ನಿವೇಶಗಳನ್ನಷ್ಟೇ ನಾವು ಚರ್ಚಿಸಬೇಕಾಗತ್ತೆ. ಸೂಚನೆ ನೀಡ್ಬೋದು. ಮಕ್ಕಳಿಗೆ ಅವರಿಂದ ಏನನ್ನು ನಿರೀಕ್ಷಿಸಲಾಗಿದೆ ಎಂಬುದರ ಕುರಿತು ಸ್ಪಷ್ಟವಾದ ಸೂಚನೆಗಳನ್ನು ನೀಡೋದು ಕೆಟ್ಟ ನಡವಳಿಕೆಗಳನ್ನು ಸರಿಪಡಿಸಲು ಅವರಿಗೆ ಸಹಾಯ ಮಾಡುವ ಅತ್ಯಂತ ಪರಿಣಾಮಕಾರಿ ಮಾರ್ಗಗಳಲ್ಲಿ ಒಂದು. ಮಗುವಿಗೆ ಸ್ಪಷ್ಟ ಮತ್ತು ಸರಳವಾದ ಸೂಚನೆಗಳನ್ನು ನಾವು ನೀಡ್ಬೋದಾಗಿರುತ್ತೆ. ಈ ನಡವಳಿಕೆ ಕಲಿಸೋದ್ರಲ್ಲಿ ಅವರು ವಾರಕ್ಕೊಮ್ಮೆ ತಮ್ಮ ಕೊಠಡಿಯನ್ನು ಸ್ವಚ್ಛಗೊಳಿಸಬೇಕೆಂದು ನಾವು ಬಯಸ್ತಾ ಇದ್ದರೆ, ಅದನ್ನು ಕ್ಯಾಲೆಂಡರ್ನಲ್ಲಿ ಇರಿಸಿ ಮತ್ತು ಆ ದಿನವನ್ನು ಕೊಠಡಿ ಸ್ವಚ್ಛಗೊಳಿಸುವ ದಿನ ಎಂದು ಗೊತ್ತುಪಡಿಸಿ. ಹೀಗೆ ಅವರನ್ನು ನಾವು ತಯಾರು ಮಾಡಬಹುದು. ಅವರನ್ನು ಬೈದು ಹೇಳುವ ಬದಲು ಈ ರೀತಿಯಾಗಿ ನಾವು ಮಾಡಬಹುದಾಗಿದೆ. ಹಾಗೆ ನಾವು ಕೂಡ ಕೆಲವೊಂದು ಪಾಲಿಸಬೇಕಾಗತ್ತೆ. ಅಂದರೆ ಮಕ್ಕಳಿಗೆ ನೀವು ಸುಳ್ಳು ಹೇಳಬೇಡಿ, ಮೋಸ ಮಾಡಬೇಡಿ ಅಂತ ಹೇಳ್ತೀರಾ. ಸ್ವತಃ ಕೆಲವೊಮ್ಮೆ ನೀವೇ ಅದನ್ನು ಪಾಲಿಸೋದಿಲ್ಲ. ನಿಮ್ಮ ಮಕ್ಕಳು ನಿಮ್ಮ ಪ್ರತಿಯೊಂದು ನಡೆಯನ್ನು ಗಮನಿಸ್ತಿರ್ತಾರೆ ಮತ್ತು ನಿಮ್ಮ ನಡವಳಿಕೆಯನ್ನು ಅನುಸರಿಸುವ ಮೂಲಕ ಹೇಗೆ ವರ್ತಿಸಬೇಕು ಎನ್ನುವುದನ್ನು ಕಲಿತಾರೆ. ಸ್ನೇಹಪರ ಮಾತು. ಮಕ್ಕಳು ಮಾಡದಿರುವ ಕೆಲಸದ ಬಗ್ಗೆ ಪದೇ ಪದೇ ಮಾತನಾಡುವುದು ಬಿಡಿ. ಅದು ಅವರ ಮೇಲಿನ ನಕಾರಾತ್ಮಕ ಪರಿಣಾಮಗಳನ್ನು ಅವರ ಮೇಲೆ ಅದು ಬೀರುತ್ತೆ. ಮಗುವು ನಿಮಗೆ ಎದುರುತ್ತರ ನೀಡ್ತಾ ಇದ್ದರೆ ಅಥವಾ ಕೋಪೋದ್ರೇಕವನ್ನು ತೋರಿಸ್ತಾ ಇದ್ದರೆ, ಹೆಚ್ಚು ಆಹ್ಲಾದಕರ ಮತ್ತು ಸ್ನೇಹಪರ ಧ್ವನಿಯಲ್ಲಿ ಮಾತನಾಡುವ ಕೆಲವು ಉದಾಹರಣೆಗಳನ್ನು ಅವರಿಗೆ ತೋರಿಸಿ. ಇವತ್ತಿನ ಈ ಮಾಹಿತಿ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಇನ್ ದ ನೆಕ್ಸ್ಟ್ ವಿಡಿಯೋ.